ನಮಸ್ತೆ, ನಾನು ಮಾರುತಿರಾವ್ ಮಧುವನ ತೋಟದಿಂದ ಮಾತಾಡ್ತಿದ್ದೇನೆ. ಇಲ್ಲಿ ತುಂಬ ಹಳೆಯದಾದ ಅಂಟವಾಳಕಾಯಿ ಮರಗಳಿದೆ. ಇದು ನೋಡ್ಬೋದು, 3 ಅಂಟವಾಳಕಾಯಿ ಮರ ಇದೆ. ಅದು ಒಂದು, ಇಲ್ಲೊಂದಿದೆ. ಆಮೇಲೆ ಇದು ತುಂಬ ದೊಡ್ಡ ಮರ. ಇಲ್ಲಿ ನಾವು ಇವಾಗ ಅಂಟವಾಳಕಾಯಿಯನ್ನು ಸಂಗ್ರಹಿಸೋ ಕಾರ್ಯ ನಡೆದಿದೆ. ಇವರು ಅಂಟವಾಳಕಾಯಿಗಳನ್ನು ತೆಗಿತಾ ಇದ್ದಾರೆ. ಇಲ್ಲಿ ಬಿದ್ದಿದ್ದ ಅಂಟವಾಳಕಾಯಿಗಳನ್ನು ಶೇಖರಣೆ ಮಾಡ್ತಾರೆ. ಶೇಖರಣೆ ಮಾಡಿ ಇನ್ನೊಂದು ಸ್ವಲ್ಪ ಪೂರ್ತಿ ಒಣಗಿ ಆದಮೇಲೆ ಅದನ್ನು ಮಾರಾಟ ಮಾಡೋ ವ್ಯವಸ್ಥೆ ಇದೆ. ಇಲ್ಲಿ ನೋಡಿ, ಈ ಥರ ಬಿದ್ದಿರ್ತವೆ ಅಂಟವಾಳಕಾಯಿಗಳು. ಬಿದ್ದಿದ್ದನ್ನು ಶೇಖರಣೆ ಮಾಡ್ತೇವೆ. ತುಂಬ ಹಳೆ ಮರ ಇದು. ನಾಟಿ ಅಂಟವಾಳಕಾಯಿ. ಹೈಬ್ರಿಡ್ ಆದರೆ ಕೆಲವು ತುಂಬ ತೀರ ದೊಡ್ಡದು ಇರುತ್ತೆ, ಆದರೆ ಇದು ನಾಟಿ ಆಗಿರೋದ್ರಿಂದ ತುಂಬ ಇದಾಗಿರುತ್ತೆ. ಈ ಎಲೆಗಳು ನೋಡ್ಬೋದು, ಬಿದ್ದ ಎಲೆಗಳು ನಮ್ಮ ಗೆದ್ದಲುಗಳಿಗೆ ಆಹಾರ ಆಗುತ್ತೆ, ಭೂಮಿಯನ್ನು ತಂಪಾಗಿಡುತ್ತೆ. ಇಲ್ಲಿ ನೋಡ್ಬೋದು, ಬೇರೆ ಬೇರೆ ಜೀವಿಗಳಿದ್ದಾವೆ ಕೆಳಗಡೆ. ಈ ಜೀವಿಗಳ ನೋಡ್ತೇವೆ. ಇದರ ವಿಶೇಷತೆ ಏನಂದರೆ, ಇದು ಹಣ್ಣು ಬಂದಾಗ ಮಾತ್ರ ಇದು ಬರ್ತವೆ. ಇಲ್ಲಿ ಕೆಳಗಡೆಯಿಂದ ಬಂದು ನಂತರ ಕೆಳಗಡೆ ತೆಗೆದ ತಕ್ಷಣ ಇಲ್ಲಿ ಕೆಳಗಡೆ ಸುಮಾರು ಜೀವಿಗಳಿಗೆ ಇದು ಒಂದು ಕವರ್ ಆಗಿರುತ್ತೆ ಒಳಗಡೆ. ಅದಕ್ಕೆ ನಾವು ಭೂಮಿಯನ್ನು ಕವರ್ ಮಾಡಿಡ್ಬೇಕಂತೇವೆ. ಮುಚ್ಚಿಗೆ ಇರಬೇಕು, ಯಾವಾಗಲೂ ಭೂಮಿ ಮೇಲೆ ಮುಚ್ಚಿಗೆ ಇರಬೇಕು. ತನ್ನ ಪಾತ್ರದಲ್ಲಿರುವ ಎಲ್ಲ ಭೂಮಿಯನ್ನು, ನೆಲವನ್ನು ಮರಗಳು ತಂಪಾಗಿಡೋಕ್ಕೆ ಮುಚ್ಚಿಗೆಯನ್ನು ಮಾಡ್ತವೆ. ಈ ಥರ ನೋಡ್ಬೋದು, ಪೂರ್ತಿ ಎಲ್ಲ ಸುತ್ತಮುತ್ತಲು ಎಲ್ಲ ಬಿದ್ದ ಎಲೆಗಳು ಮುಚ್ಚಿಗೆ ಆಗಿದ್ದಾವೆ. ಎಷ್ಟು ತಂಪಿದೆ ಅಂದರೆ, ಇಲ್ಲಿ ನಮ್ಮ ನಾಯಿ ನೋಡ್ಬೋದು, ಆರಾಮಾಗಿ ಮಲಗಿದೆ ಆ ತಂಪಲ್ಲಿ. ಆ ಮರದ ಇದು ಒಂದು ತಾಳೆ ಮರ ಬರ್ತಾ ಇದೆ. ತಾಳೆ ಮರದ ಕೆಳಗಡೆ ಗುಂಡಿ ಥರ ಆಗಿರೋದು, ಇದರಲ್ಲಿ ಆರಾಮಾಗಿ ಮಲಗಿದೆ. ಎಲ್ಲ ಪೂರ್ತಿ ಬೇಸಿಗೆಯಲ್ಲಿ ತನ್ನ ಭೂಭಾಗವನ್ನು ಎಲ್ಲ ತಂಪಾಗಿಡೋಕ್ಕೆ ಈ ಥರ ಭೂಮಿಯ ಮೇಲೆ ಮುಚ್ಚಿಗೆ ಇರುತ್ತೆ, ಮಣ್ಣಿನ ಮೇಲೆ ಮುಚ್ಚಿಗೆ ಇರುತ್ತೆ. ಅದಕ್ಕಾಗಿ ಸದಾಕಾಲ ನಾವು ಮಣ್ಣನ್ನು ಮುಚ್ಚಿಡಬೇಕು. ಅದರ ಕೆಳಗಡೆ ಇದು ಸುಮಾರು ಜೀವಿಗಳಿಗೆ ಮನೆಯಾಗಿರುತ್ತೆ. ಈ ಥರ ತೆಗೆದು ನೋಡಿದಾಗ ಇಲ್ಲಿ ನೋಡಿ ಯಾವ ಥರ ಮಣ್ಣಿದೆ ನೋಡಿ. ದಿಸ್ ಇಸ್ ದ ಫೈನೆಸ್ಟ್.